ಯಾಕಂದ್ರೆ 91ರಿಂದ ನಾನು ಅವ್ರ ಜೊತೆಗಿದ್ದೀನಿ. 90ವರೆಗೆ ಗುರುತಿಸ್ತಾ ಇದ್ದೀನಿ. 91ರಿಂದ ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರ್ ಒಳ್ಳೆ ರೀತಿ ಸಂಘಟನೆ ಮಾಡಿದ್ರೆ, ಪಕ್ಷ ಸಂಘಟನೆ ಮಾಡಿದ್ರೆ, ಪಕ್ಷದ ಬಹಳ ದುಡ್ದಾರ. ಅವ್ರಿಗೆ MLC ಮಾಡ್ಬೇಕು ವಿಚಾರ ವ್ಯವಸ್ಥೆಯಿಂದ. ವಿಚಾರ ಎದಿ ತಟ್ ಹೇಳ್ರಿ DK ಶಿವಕುಮಾರ್ ಅವರೇ, ಅವ್ರಿಗೆ MLC ಮಾಡ್ಬೇಕು. 91ರಿಂದ ದುಡ್ತಾ ಇದ್ದಾರೆ ಅವರು. ಪಕ್ಷ ಸಂಘಟನೆ ಮಾಡ್ಯಾರ. ಸ್ಲಮ್ ನಲ್ಲಿ ಪಠ್ಯ ಪುಸ್ತಕ ವಿತರಣೆ ಮಾಡಿ ಸ್ಲಮ್ ಕೊಳಚೆ ಪರದೆ ಜನರ ಮನಸ್ಸು ಗೆದ್ದಾರು. ಯಾ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಹೆಲ್ಪ್ ಮಾಡಿರಿ ನೀವು? ಅಲ್ಪಸಂಖ್ಯಾತರ ಪೋಸ್ಟ್ ತೊಗೊಂಡ್ರಿ. ಯಾ ಅಲ್ಪಸಂಖ್ಯಾತರ ನಿಗಮಲಿಂದ ಅವ್ರಿಗೆ ಯಾವ್ದಾರ ಒಂದು ರಿಕ್ಷಾ ಸೌಲಭ್ಯ ಆಯ್ತು, ಯಾರ ಲೋನ್ ಸೌಲಭ್ಯ ಆಯ್ತು, ಎಜುಕೇಶನ್ ಲೋನ್ ಆಯ್ತು, ಯಾರು ಕೊಡ್ಸಿರಪ್ಪ? ಯಾವ ಪಕ್ಷದವಲ್ಲ, ಯಾವ ಜಾತಿಗೆ ಸೀಮಿತ ಅಲ್ಲ. ಎಲ್ಲಾ ಬಾಂಧವ ಕನ್ನಡ ನಾಡಿನ ಎಲ್ಲಾ ನಾಗರಿಕರು ನಮ್ಮ ಅಂತಂಬ್ರು. ನಾನು ಮಾಧ್ಯಮದವ್ರ ಮುಂದೆ ಕೆಲವೊಂದು ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇದ್ದೇನೆ. ಅದು ಜನರಿಗೆ ಗೊತ್ತಾಗಲಿ, ನಮ್ಮ ಕನ್ನಡ ನಾಡಿನ ಜನತೆಗೂ ಇದರದ ಅರಿವು ಆಗಬೇಕು, ಅವ್ರು ತಿಳಿಬೇಕು. ಈಗ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷವು ಮೊನ್ನೆ ಅಧ್ಯಕ್ಷ ಪದವಿಯನ್ನು BK ಹರಿಪ್ರಸಾದ್ ಅವರು ವಹಿಸ್ಕೊಂಡ್ರು. ಅಧ್ಯಕ್ಷ ಸ್ಥಾನ ವಹಿಸಿದ ಸ್ಥಾನಮಾನ ಕೊಡ್ಬೇಕಲ್ಲ ಕಾರ್ಯಕರ್ತರಿಗೆ. ಸ್ಥಾನಮಾನ ಈ ಹಿಂದೆ ಬೇಕಾಬಿಟ್ಟಿ ಸ್ಥಾನಮಾನ ಕೊಟ್ಟಿದ್ದಾರೆ DK ಶಿವಕುಮಾರ್. ಬೇಕಾಬಿಟ್ಟಿ. ನಾನು KPCC ಪ್ರಧಾನ ಕಾರ್ಯದರ್ಶಿ, ಒಂದು ಕಮ್ಸ್ ಕಮ್ ಒಂದು 30-35 ಮಂದಿ ಧಾರವಾಡ ಜಿಲ್ಲೆ KPCC ಪ್ರಧಾನ ಕಾರ್ಯದರ್ಶಿ ಮಾಡ್ರ. ಅವ್ರಿಗೆ ಗೊತ್ತೈತಿ ಇಲ್ಲೋ? ಹರಿಪ್ರಸಾದ್ ಅವರೇ, ನಿಮ್ನ ನಾನು ವಿನಂತಿ ಮಾಡ್ಕೋತೀನಿ, ಉತ್ತರ ಕರ್ನಾಟಕಕ್ಕೆ ಒಂದು 2ರಿಂದ 3 ಅಥವಾ 4 ಮಂದಿ KPCC ಪ್ರಧಾನ ಕಾರ್ಯದರ್ಶಿ ಆಗ, ಆಮೇಲೆ ಉಪಾಧ್ಯಕ್ಷ ಒಂದಾಗಬೇಕು, 1ರಿಂದ 2 ಇಷ್ಟ ಆಗಬೇಕು. ಇದು ಶೇಂಗಾ ಪುಟಾಣಿ ಜೊತೆ ಶೇಂಗಾ ಪುಟಾಣಿ ಅನಿಸ್ತಲ್ಲ, ಆ ಟೈಪ್ ನೀವು ಪ್ರಧಾನ ಕಾರ್ಯದರ್ಶಿ ಮಾಡ್ರಿ. ಯಾರು ಕೇಳಿದ್ರು ಒಂದು 18-20 ವರ್ಷ ಹುಡುಗ ನಾ KPCC ಪ್ರಧಾನ ಕಾರ್ಯದರ್ಶಿ ಯಾರು ಮಾಡ್ಯಾರ? DK ಶಿವಕುಮಾರ್ ಮಾಡ್ಯಾರ. ಹೆಂಗ್ ಮಾಡ್ತಾರೆ DK ಶಿವಕುಮಾರ್ ಅವರು? ಅದು ಮಾಡ್ಯಾರ ಇಲ್ಲೋ ಆ ದೇವ್ರಿಗೆ ಗೊತ್ತು. ಅವ್ರು ಹೇಳುದು ಒಂದ್ ಲೆಟರ್ ಪ್ಯಾಡ್ ಹಾಕಿ ಅವ್ರ ಪೇಪರ್ನ್ಯಾಗ ಅದು ಕೊಡಾಗತ್ತ. ಅದು ನಮ್ಗೆ ಸರಿ ಅನ್ಸೋಲ್ದು. ಯಾಕಂದ್ರೆ ನಾನು 40-45 ವರ್ಷದ ರಾಜಕೀಯ ಒಳಗೆ ಜೀವನ ಕಳೆದೀನಿ. ಹಿಂಗೆಂದೂ ಕಂಡಿದ್ದಿಲ್ಲ. ಆದ ಕಾರಣ ಇದು ಶೇಂಗಾ ಪುಟಾಣಿ ಜೊತೆ ಶೇಂಗಾ ಪುಟಾಣಿ ಹೆಂಗಂತಾರಲ್ಲ ಆ ಟೈಪ್ ಮಾಡತ್ತಲ್ಲ, ಅದನ್ನ ಹಂಗ್ ಮಾಡಕ್ ಹೋಗ್ಬೇಡ್ರಿ. KPCC ಪ್ರಧಾನ ಕಾರ್ಯದರ್ಶಿ ಉತ್ತರ ಕರ್ನಾಟಕಕ್ಕೆ ಒಂದು 2ರಿಂದ 3 ಆಗ್ಬೇಕು. ಆಮೇಲೆ ಮೈನಾರಿಟಿ ಕಾಂಗ್ರೆಸ್, ಅಲ್ಪಸಂಖ್ಯಾತರೊಳಗೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಹುದ್ದೆ ತಗೊಂಡಿ ನಾನು ಪ್ರಧಾನ ಕಾರ್ಯದರ್ಶಿ ಆಗೀನಿ, ಉಪಾಧ್ಯಕ್ಷನೇ ಆಗೀನಿ ಅಂತ ಜಂಬ ಕಚ್ಕೋತಾರ ಕೆಲವು ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಾಂಧವರು. ಮಾಡಿ ಹುದ್ದೆ ತಗೊಂಡ್ರಿ. ಹುದ್ದೆ ತಗೊಂಡು ಏನ್ ಮಾಡಾಕ್ತಿರಪ್ಪ ನೀವು? ಅಡಿಗೆ ಮನ್ಯಾಗ ಕುಂತ್ರಿ ನೀವು. ಯಾ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಹೆಲ್ಪ್ ಮಾಡಿರಿ ನೀವು? ಅಲ್ಪಸಂಖ್ಯಾತರ ಪೋಸ್ಟ್ ತೊಗೊಂಡ್ರಿ. ಯಾ ಅಲ್ಪಸಂಖ್ಯಾತರ ನಿಗಮಲಿಂದ ಅವ್ರಿಗೆ ಯಾವ್ದಾರ ಒಂದು ರಿಕ್ಷಾ ಸೌಲಭ್ಯ ಆಯ್ತು, ಯಾರ ಲೋನ್ ಸೌಲಭ್ಯ ಆಯ್ತು, ಎಜುಕೇಶನ್ ಲೋನ್ ಆಯ್ತು, ಯಾರು ಕೊಡ್ಸಿರಪ್ಪ? अल्पसंख्यात कौन है? माइनॉरिटी का उपाध्यक्ष है। वाह, कांग्रेस का उपाध्यक्ष बनाए भाई, बनाए बन ले गए। क्या कर रहे हैं? क्या तुम्हें पकान कोटरी में बैठे? सब लोग पकान कोटरी में बैठे, तुम्हें बाहर आ रहे थे क्या भी? कौन से मुसलमान को फायदा हुआ भाई? हाँ, स्टेट सेक्रेटरी बनाए माइनॉरिटी का। हाँ ठीक है, बनाए, शुक्रिया। तुम्हें वो पोस्ट में क्या कर रहे हैं? मुसलमानों को फायदा होना नहीं? गरीब स्लम में, बहुत सारे स्लम है उर्दू दौर में। हाँ, वो स्लम में जाकर मुसलमान बच्चा को, गरीब मुसलमान बच्चे कौन कौन है उनको पहचान को रिक्शे दिलाना, माइनॉरिटी लोन से, हाँ कौन सी बैंक से लोन दिलाना, रिक्शे दिलाना, उनको क्या भी धंधा करने क्या भी लोन करा देना। कहाँ से? अल्पसंख्यक अभिवृद्धि निगम हमारा चाहिए कमेटी, उसमें जाकर लोन दिलाना। क्या कर रहे हैं तुम्हें? माइनॉरिटी मुद्दा, मैं उपाध्यक्ष, मैं सेक्रेटरी, ये क्या फायदे का वो? अरे जा भाई, अल्लाह को बताने के काम करो। ये लोगों की खुश से काम करने को, अल्लाह खुश होना, अल्लाह के रसूल खुश होना, वैसा काम करो। हाँ ಏನ್ರಿಪ್ಪ ನಾ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊರಿ. ಯಾವ್ದಾರ ನಾ ಯಾವ ಪಕ್ಷದವಲ್ಲ, ಯಾವ ಜಾತಿಗೆ ಸೀಮಿತ ಅಲ್ಲ. ಎಲ್ಲಾ ಬಾಂಧವ ಕನ್ನಡ ನಾಡಿನ ಎಲ್ಲಾ ನಾಗರಿಕರು ನಮ್ಮ ಅಂತಂಬ್ರು. ನಾ ಕನ್ನಡ ನಾಡಿನ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ಈಗ BK ಹರಿಪ್ರಸಾದ್ ಅವರೇ, ನೀವು ಈಗ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ವಿಚಾರ ಮಾಡಿ, ಯಾರು ಸಂಘಟಕರಿದ್ದಾರೆ, ಯಾರು ಅವರು ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ, ಯಾರು ಪಕ್ಷದ ದುಡಿತಾ ಇದ್ದಾರೆ, ಸೀನಿಯರ್ ಮೋಸ್ಟ್ ಯಾರದಾರ, ಸೀನಿಯರ್ ಮೋಸ್ಟ್ ಪರಿಗಣಿಸಿ ಅವ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡ್ರಿ, ಉಪಾಧ್ಯಕ್ಷ ಕೊಡಿ, ಏನ್ ಕೊಡ್ರಿ. ಅದು ಉಪಾಧ್ಯಕ್ಷ ಆಗ್ಬೇಕಾರೆ ಪ್ರಧಾನ ಕಾರ್ಯದರ್ಶಿ ಆಗ್ಬೇಕಲ್ಲ, ಪವರ್ಫುಲ್ ಮನುಷ್ಯ ಇರ್ಬೇಕವ. ಧಾರವಾಡ, ಕಾರವಾರ, ಬೆಳಗಾಂ, ಬಿಜಾಪುರ್, ಬಾಗಲಕೋಟ್ ಇವು 4 ಜಿಲ್ಲಾದಲ್ಲಿ ಅವನ ಸಂಘಟನೆ ಇರ್ಬೇಕು. ಒಂದು ವಾರ್ಡ್ನಾಗ ಸಂಘಟನೆ ಇಲ್ಲ ಒಂದು, ಅಂತವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡ್ಯಾರ ಅವರು DK ಶಿವಕುಮಾರ್ ಅವರು. ಇದು ಅವ್ರು ಮಾಡ್ಯಾರು ಎಲ್ಲೋ ದೇವ್ರಿಗೆ ಗೊತ್ತು. ಈ DK ಶಿವಕುಮಾರ್ ಮಾಡಕ್ ಹೋಗ್ಬೇಡ್ರಿ. ಹರಿಪ್ರಸಾದ್ ಅವರೇ, ನೀವು ಸೀನಿಯರ್ ಮೋಸ್ಟ್ ಅದಿರಿ,
ನೀವು ತಿಳಿದವ್ರು ಇದೀರಿ, ಸೀನಿಯರ್ ಮೋಸ್ಟ್. ನಿಮ್ಮನ್ನ 40 ವರ್ಷ ನೋಡ್ತಾ ಇದ್ದೀನಿ ಏನ್ರಿಪ್ಪ. ಈ ಹಿಂದೆ ನಿಮ್ ಸಲುವಾಗಿ ನಾ ಬಹಳ ಕಷ್ಟಪಟ್ಟು ನಿಮ್ ಮಿನಿಸ್ಟರ್ ಮಾಡ್ರಿ, ಸಚಿವರು ಮಾಡಿರೋ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಒತ್ತಾಯ ಮಾಡಿದ್ದೆ. ಅದೇನು ನಿಮ್ಮೊಳಗ ಸ್ವಲ್ಪ ಏನಿತ್ತು ಅದಾಗಲಿಲ್ಲ, ಅದು ದೇವ್ರಿಗೆ ಗೊತ್ತ. ಇರ್ಲಿ, ಸದ್ಯಕ್ಕೆ 91ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನೆ ಮಾಡಿ ಒಳ್ಳೆ ರೀತಿ ಕೀರ್ತಿ ಪಡ್ಕೊಂಡ್ರ. ಯಾರು? ನಮ್ಮ ಅಲ್ತಾಫ್ ಹಳ್ಳೂರ್, ಅನಿಲ್ ಕುಮಾರ್ ಪಾಟೀಲ್. ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರ್ಗೆ ಯಾವ್ದ ನಿಗಮ ಅಧ್ಯಕ್ಷ ಸಡನ್ಲಿ ಮಾಡ್ರಿ. ಯಾಕಂದ್ರೆ 91ರಿಂದ ನಾನು ಅವ್ರ ಜೊತೆಗಿದ್ದೀನಿ, 90ವರೆಗೆ ಗುರುತಿಸ್ತಾ ಇದ್ದೀನಿ. 91ರಿಂದ ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರ್ ಒಳ್ಳೆ ರೀತಿ ಸಂಘಟನೆ ಮಾಡಿದ್ರೆ, ಪಕ್ಷ ಸಂಘಟನೆ ಮಾಡಿದ್ರೆ, ಪಕ್ಷದ ಬಹಳ ದುಡ್ದಾರ. ಅವ್ರಿಗೆ MLC ಮಾಡ್ಬೇಕು ವಿಚಾರ ವ್ಯವಸ್ಥೆಯಿಂದ. ವಿಚಾರ ಎದಿ ತಟ್ ಹೇಳ್ರಿ DK ಶಿವಕುಮಾರ್ ಅವರೇ, ಅವ್ರಿಗೆ MLC ಮಾಡ್ಬೇಕು. 91ರಿಂದ ದುಡ್ತಾ ಇದ್ದಾರೆ ಅವರು, ಪಕ್ಷ ಸಂಘಟನೆ ಮಾಡ್ಯಾರ. ಸ್ಲಮ್ ನಲ್ಲಿ ಪಠ್ಯ ಪುಸ್ತಕ ವಿತರಣೆ ಮಾಡಿ ಸ್ಲಮ್ ಕೊಳಚೆ ಪರದೆ ಜನರ ಮನಸ್ಸು ಗೆದ್ದಾರ. ಅನಿಲ್ ಕುಮಾರ್ ಪಾಟೀಲ್, ಅಲ್ತಾಫ್ ಹಳ್ಳೂರ್ ಅವ್ರನ್ನ ಅಧ್ಯಕ್ಷ ಮಾಡಿ, ಅವ್ MLC ಅಂತ ಹೋತು ಅವಳಾದಾಗ. ಈಗ ನಿಗಮ ಅಧ್ಯಕ್ಷ ಇಬ್ಬರಿಗೂ ಅಧ್ಯಕ್ಷ ಪದವಿ ಮಾಡಿ, ಅವ್ರ ಪದವಿಯಿಂದ ಬೇರೆ ಪಡೆ ಯಾರುಗಳ ಅಧ್ಯಕ್ಷ ಮಾಡ್ರಿ. ನಮ್ಮ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಯಾರುಗಳು ಮಾಡಿ, ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಯಾರುಗಳು ಮಾಡಿ. ಆದ್ರೆ ಇವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ. ಇಬ್ಬರು ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕು. ಆಮೇಲೆ ಕಾರ್ಯಕರ್ತರು ಬಹಳ ದುಡ್ದಾರ ಇಲ್ಲಿ. ಬಾಬಾಜಾನ್ ಮುದೋಳು, ಶಫಿ ಮುದ್ದೇಬ್ಯಾಳ್, ರಫೀಕ್ ದರ್ಗಾದ್ ಇವರೆಲ್ಲ ಕಾರ್ಯಕರ್ತರು, ಒಳ್ಳೆ ಕಾರ್ಯಕರ್ತರು. ರಾಜಶೇಖರ್ ಮೆಣಸಿನ್ಕಾಯಿ ಪಾಪ ಬಹಳ ದುಡ್ದಾರ ಪಾಪ. ರಾಜಶೇಖರ್ ಮೆಣಸಿನ್ಕಾಯಿ ಅವ್ರು ಯಾವ್ದು ಇನ್ನೂವರೆಗೆ ಸ್ಪಂದನೆ ಮಾಡ್ತಾರೆ. ಬರೀ ಅದು ಉಸ್ತುವಾರಿ ಕೊಟ್ಟಿನಿ, ಯಾಕ್ರಿಪ್ಪ? ಸದಾನಂದ ಡಂಗ್ನವ್ರ ಜೊತೆಗೆ ಬೇಕಾದ್ರೆ ದುಡ್ದಾರ. ಸದಾನಂದ ಡಂಗ್ನವ್ರು ಅಧ್ಯಕ್ಷ ಆಗ್ಯಾರಿ, ಅವ್ರು ಬೇಡ. ರಾಜಶೇಖರ್ ಮೆಣಸಿನ್ಕಾಯಿ ಅವ್ರು ಯಾವ್ದು ಉನ್ನತ ಸ್ಥಾನ ರಾಜಶೇಖರ್ ಮೆಣಸಿನ್ಕಾಯಿ ಕೊಡ್ಬೇಕು. ಬಾಬಾಜಾನ್ ಮುದೋಳ್, ಶಫಿ ಮುದ್ದೇಬ್ಯಾಳ್, ಬಹಳಷ್ಟು ಕಾರ್ಯಕರ್ತರ. ನಮ್ಮ ಚಳಮರಿ ಶೇಖ್ ಅಂತದಾರ, ಶೆಟ್ರ್ ಜೊತೆಗೆ ಹೋದ್ರು, ಶೆಟ್ರ್ ಇಲ್ಲಿ ಬಂದ್ರು. ಅವ್ರು ಪಾಪ ಬಹಳ ನೊಂದ್ಕೊಂಡ್ರ. ಚಳಮರಿ ಶೇಖ್ ಅವ್ರಿಗೊಂದು ಯಾವ್ದಾರು ಪೋಸ್ಟ್ ನಿಗಮ ಸದಸ್ಯ ಮಾಡಿ. ಅದು 40 ವರ್ಷದ BR ಯಾವಾಗಲ್ ಎಲೆಕ್ಷನ್ ಮಾಡ್ರ ಅವ್ರು ನಲ್ಗುಂದೊಳಗೆ. ನನ್ಗೆ ಗೊತ್ತದ BR ಯಾವಾಗಲ್ ಬಹಳ ದುಡ್ದಾರ. BR ಯಾವಾಗಲ್ ಅವ್ರನ್ನ ಎಲ್ಲೇ ಮುಂತೊಂಡು ಹೋಗ್ಬೇಕಿತ್ತು, ಮೋಸ ಮಾಡಿದ BR ಯಾವಾಗಲ್. ಹಿರಿದ್ವಲ್ದಾಗ ಹೆಂಗಾರ ಮಾಡಿ ಅವ್ರನ್ನ ಚಳಮರಿ ಶೇಖಿಗೆ ಯಾವ್ದಾರ ಉನ್ನತ ಸ್ಥಾನ ಮಾಡ್ಕೊಟ್ಟ. ಅವ್ರಿಗೂ ಚಳಮರಿ ಶೇಖ್ ಏನಪ್ಪ ಬಹಳ ಮಂದಿ ಇದಾರೆ ದುಡ್ದವ್ರು. ಇದು ಅನುಕೂಲ ಮಾಡ್ಕೊಡ್ರಿ. ಬಹಳ ಮಂದಿ ಕಾರ್ಯಕರ್ತ, ನಿಮ್ಗೆ ಕಾರ್ಯಕರ್ತ ಪಟ್ಟಿ ಹೋಗಿರ್ಬೇಕು, ಪರಿಗಣಿಸಿರ ಅದನ್ನ ನೋಡ್ಕೊಂಡು ಇವೆಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಅವ್ರಿಗೆ ಕಾರ್ಯಕರ್ತ ಅನುಕೂಲ ಮಾಡ್ಕೊಡಿ. ಇದಷ್ಟು ಹೇಳಿದ್ವಿ, ನನ್ನ ಅನಿಸಿಕೆಗಳು ಹೇಳ್ತಾ ಇದ್ದೀನಿ. ನಾ ಸ್ವಲ್ಪ ಸಿಟ್ಟಿಲ್ ಹೇಳಿದೆ, ಜಜ್ಬಾತಿಲ್ ಹೇಳಿದ ತಪ್ಪು ತಿಳಿಬೇಡ್ರಿ. ಯಾಕಂದ್ರೆ ನಾನು ಹೇಳಿಕೆನೆ ಹಿಂಗ ಸತ್ಯಾಂಶ ಇರ್ತಾವ. DK ಶಿವಕುಮಾರ್ ಅವರೇ, ಅಲ್ಲಿದ್ರೊಳಗೆ ಪರಿಗಣಿಸ್ತೀನಿ, ಸತ್ಯಾಂಶ ಇರ್ತಾವ. ಇದ್ರೊಳಗೆ ನಾ ಹೇಳಿಕೆಯೊಳಗೆ ಸತ್ಯಾಂಶ ಇರ್ತಾವ. ನಮ್ಮ ಮನಸಾಪೂರ್ವವಾಗಿ ಹೇಳ್ತಾ ಇದ್ದೀನಿ, ಒಳಗೊಂದು ಹೊಟ್ಟಾಗೊಂದು ಹೇಳುದಿಲ್ಲ. ಏನಪ್ಪ, ದಯವಿಟ್ಟು ಅದನ್ನು ಪರಿಗಣಿಸಿ ಒಳ್ಳೆಯ ಅವಕಾಶ ಮಾಡಿಕೊಡ್ರಿ. ನಿಮಗೂ ಒಳ್ಳೇದಾಗ್ಲಿ, ಆ ಕಾರ್ಯಕರ್ತರು ಒಳ್ಳೇದಾಗ್ಲಿ. ದೇವರು ನಿಮ್ಗೆ ಭವಿಷ್ಯ ಆರೋಗ್ಯ ಕೊಡ್ಲಿ. ಇನ್ನೊಂದ್ಸಲ ನಿಮ್ಮ ಮುಖ್ಯಮಂತ್ರಿ ಮಾಡಲಿ ಅಂತೇಳಿ ಆ ದೇವರು ಪ್ರಾರ್ಥಿಸ್ತೇನೆ. ನಮಸ್ಕಾರ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.